ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಿದೆ ಈ ಪ್ರಕರಣ. ಹುಬ್ಬಳ್ಳಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಈ ಲವ್ ಜಿಹಾದ್ ಆರೋಪದ ಕೇಸು. ಬಗೆದಷ್ಟು ಬಯಲಾಗ್ತಿದೆ. ಸಮೀರ್ ಮುಲ್ಲನ ಒಂದೊಂದೇ ರಹಸ್ಯಗಳು ಕಳಚಿ ಬೀಳುತ್ತಾ ಇದೆ. ಜಿಹಾದಿ ಮುಲ್ಲಾ ಸಮೀರ್ನ ಕರಾಳ ದಂಧೆ ಈಗ ಬಯಲಾಗ್ತಿದೆ. ಹಿಂದೂ ಯುವತಿಯರೇ ಸಮೀರ್ ಮುಲ್ಲನ ಟಾರ್ಗೆಟ್ ಅಂತೆ. ಸಮೀರ್ ಮೊಬೈಲ್ನಲ್ಲಿದೆ ರೋಚಕ ವಿಡಿಯೋಗಳು. ಇಡೀ ಹುಬ್ಬಳ್ಳಿಯಲ್ಲಿ ದಗದಗಿಸ್ತಾ ಇರುವಂತ ಪ್ರಕರಣ ಇದು. ಆತ ಈ ಜಿಮ್ ಟ್ರೈನರ್ ಆಗಿರ್ತಾನೆ. ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀವಲ್ಲ, ಸಮೀರ್ ಮುಲ್ಲಾ ಅಂತ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾನೆ. ನಂತರ ಈಗ ಸಂತ್ರಸ್ತೆಯೊಬ್ಬರು ಮುಂದೆ ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಕುಡಿಯೋ ಒಂದು ಪಾನೀಯದಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ, ಲೈಂಗಿಕವಾಗಿ ನನ್ನನ್ನು ಬಳಕೆ ಮಾಡಿಕೊಂಡಿದ್ದಾನೆ ಅಂತ ದೂರು ಕೊಡಲಾಗಿದೆ. ಒಂದು ಕಡೆ ಸಂತ್ರಸ್ತೆ, ಆಕೆಯ ಪೋಷಕರು, ಅಷ್ಟೇ ಅಲ್ಲ ಸದ್ಯ 3-4 ದೂರುಗಳು ಈ ವಿಚಾರವಾಗಿ ದಾಖಲಾಗಿದೆ. ಆರಂಭಿಕವಾಗಿ ಗಟ್ಟಿ ಮನಸ್ಸು ಮಾಡಿ ಸಂತ್ರಸ್ತೆ, ಆಕೆಯ ಪೋಷಕರು ಠಾಣೆಯ ಮೆಟ್ಟಿಲಿರ್ತಾರೆ. ಮಾಧ್ಯಮ ಹೇಳಿಕೆಗಳನ್ನ ಕೊಡ್ತಾರೆ. ಯಾವ ರೀತಿಯಾಗಿ ಆತ ಮೈಂಡ್ ವಾಶ್ ಮಾಡಿದ್ದ, ಟಾರ್ಗೆಟ್ ಮಾಡಿಕೊಂಡಿದ್ದ ಅನ್ನೋದಾಗಿ ಲವ್ ಜಿಹಾದಿನ ಆರೋಪದ ಪ್ರಕರಣ ಇದು. ಪ್ರಕರಣ ನಿನ್ನೆಯಿಂದ ಸದ್ದಾಗ್ತಿದ್ದಂತೆ ಕ್ಷಣ ಕ್ಷಣಕ್ಕೂ ತಿರುವು ಬರ್ತಾ ಇದೆ. ಆತನ ಕೆಲಸ ಏನು, ಆತ ಏನು ಮಾಡಿದ್ದ, ಆತನ ಮೊಬೈಲ್ನಲ್ಲಿ ಲಭ್ಯವಾಗಿರುವಂಥ ಅನೇಕ ವಿಡಿಯೋ ಫೋಟೋಸ್ಗಳು, ಅನೇಕ ಹುಡುಗಿಯರು, ಅದರಲ್ಲೂ ಕೂಡ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿದ್ದಾನೆ ಅನ್ನುವ ಆರೋಪಗಳಿದೆ. ಅಪ್ಡೇಟ್ಸ್ ಇದೆ. ನೋಡಿ, ಹಿಂದೂ ಯುವತಿಯರ ಜೊತೆ ಸಮೀರ್ ಚಾಟ್ ಮಾಡ್ತಿದ್ದಂತೆ. ಯುವತಿಯನ್ನ ಪುಸ್ಲಾಯಿಸಿ ಅತ್ಯಾಚಾರವನ್ನ ಎಸಗಿಬಿಟ್ನ. ಯುವತಿಯ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯವನ್ನ ಕೊಡ್ತಿದ್ನ ಈತ. ಲೈಂಗಿಕ ದೌರ್ಜನ್ಯದ ಬಳಿಕ ಯುವತಿಗೆ ಗರ್ಭಪಾತವನ್ನ ಮಾಡಿಸಿರುವ ಅಂಶ ಕೂಡ ಹೊರಗೆ ಬರ್ತಾ ಇದೆ. ಯಾಕಂತಂದ್ರೆ ಸ್ವತಃ ಆತನ ಮೊಬೈಲ್ನಲ್ಲೇ ಈ ಗರ್ಭಪಾತ ಮಾಡಿಸೋಕೆ ಸಂಬಂಧಪಟ್ಟಿರುವಂಥ ಟ್ಯಾಬ್ಲೆಟ್ಸ್ಗಳು, ಮೆಡಿಸಿನ್ಗಳು, ಅದರ ಫೋಟೋಸು, ಅನೇಕ ಯುವತಿಯರ ಜೊತೆ ಆತ ಇರೋದು, ಖಾಸಗಿ ರೀತಿಯಾಗಿರುವಂಥ ಅಶ್ಲೀಲ ಫೋಟೋಸ್ಗಳು, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೂತ್ಕೊಂಡಿರೋದು, ಹೀಗೆ ಅನೇಕ ವಿಡಿಯೋ ಫೋಟೋಸು, ಗರ್ಭಪಾತ ಮಾಡಿಸೋಕೆ ಬೇಕಾಗಿರುವಂಥ ಮಾತ್ರೆಗಳು, ಜೊತೆಲಿ ಆ ಮಾತ್ರೆಯನ್ನ ತಿಂದಿದೆಯಾ ಇಲ್ವಾ ಅಂತ ಅದನ್ನ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಆತ ಬೇರೆ ವಿಡಿಯೋ ಮಾಡೋದಕ್ಕೆ ಹೇಳೋದು, ಫೋಟೋ ತರಿಸ್ಕೊಳ್ಳೋದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಿದ್ದೀವಿ. ಇವೆಲ್ಲ ಎಲ್ಲೋ ಹೊರಗಡೆ ವೈರಲ್ ಆಗಿರೋದಲ್ಲ. ಗಂಭೀರ ಆರೋಪಗಳನ್ನ ಹೊತ್ತಿರುವಂತ ಈ ಮುಲ್ಲಾ ಏನಿದ್ದಾನೆ, ಈತನ ಮೊಬೈಲ್ನಲ್ಲೇ ಸಿಕ್ಕಿರೋದು, ಆತನ ಮೊಬೈಲ್ನಲ್ಲೇ ಇತ್ತು. ಆದರೆ ಆತ ಈಗ ವರಸೆಯನ್ನ ಚೇಂಜ್ ಮಾಡ್ಕೊಂಡಿದ್ದಾನೆ. ಆತ ಹೇಳ್ತಿರೋದು, ನನಗೆ ಗೊತ್ತಿರಲಿಲ್ಲ, ಹೌದು ಈ ವಿಡಿಯೋಗಳು ಸತ್ಯ, ಆದರೆ ವಿಡಿಯೋಗಳನ್ನ ನಾನು ಮಾಡಿಲ್ಲ, ಆಕೆನೇ ಮಾಡಿರ್ಬೋದು, ಬೇರೆ ರೀತಿಯ ಹೊಂಚುಗಳು ಹಾಕಿರ್ಬೋದು. ಬಟ್ ನಿನ್ನೆ ಅಷ್ಟೇ ಮತ್ತೊಂದು ಟ್ವಿಸ್ಟ್ ಅಂತಂದ್ರೆ, ನನ್ನ ಮೇಲೆ ಹಲ್ಲೆ ಆಗಿದೆ, 60 ಜನ ಯಾರೋ ಬಂದು ತುಂಬ್ಕೊಂಡು ಹೊಡೆದು ಬಿಟ್ರು ಅನ್ನೋದಾಗ ಆತ ಇನ್ನೊಂದು ದೂರು ಕೂಡ ಕೊಟ್ಟಿದ್ದಾನೆ. ಸದ್ಯ ಆತನ ಮೊಬೈಲ್ನಲ್ಲಿ ಸಿಕ್ಕಿರುವಂಥ ಅಂಶ ಭಯ ಬೀಳಿಸ್ತಾ ಇದೆ. ಈತ ಯಾಕೆ ಹೀಗೆ ಮಾಡಿದ್ದ? ಲವ್ ಜಿಹಾದಿನ ಮಹಾಬಲೆನೇ ಇವರೆಲ್ಲರೂ ಕೂಡ ಹೆಣದಿದ್ರಾ ಅನ್ನೋ ಚರ್ಚೆಗಳಾಗ್ತಿದೆ. ನೋಡಿ, ಈ ಸಂತ್ರಸ್ತೆ ಮಾತ್ರೆಯನ್ನ ತೆಗೆದುಕೊಳ್ಳಲು ನಿರಾಕರಿಸಿದ್ರೆ ಈತ ಒತ್ತಡ ಮಾಡ್ತಿದ್ದಂತೆ. ಮಾತ್ರೆ ತೆಗೆದುಕೊಳ್ಳುವಂಥ ವಿಡಿಯೋವನ್ನ ಕಳಿಸುವಂತಿದ್ದಂತೆ ಈತ. ಗರ್ಭಪಾತ ಮಾತ್ರೆಯನ್ನ ತೆಗೆದುಕೊಳ್ಳುವಂಥ ವಿಡಿಯೋವನ್ನು ಮಾಡಿ ಜಿಹಾದಿ ಸಮೀರ್ ಮುಲ್ಲಾಗೆ ಕಳಿಸ್ತಾ ಇದ್ರಂತೆ ಸಂತ್ರಸ್ತೆಯರು. ಒಂದೊಂದೇ ಬೆಚ್ಚಿ ಬೀಳಿಸುವ ಅಂಶಗಳೀಗ ಆಚೆ ಬರ್ತಿದೆ. ಆತನ ಅಸಲಿ ಬಂಡವಾಳ ಏನು, ಆತನ ಹಣೆಬರ ಏನು ಅಂತ ಈಗ ಬಟಾ ಬಯಲಾಗಿದೆ. ನೋಡಿ, ಮಾತ್ರೆಯನ್ನ ಗರ್ಭಪಾತ ಮಾಡೋದು. ನೋಡಿ, ಒಂದು ಕಡೆ ಅಶ್ಲೀಲವಾಗಿ ಬಳಕೆ ಮಾಡ್ಕೊಂಡಿರೋದು, ಅತ್ಯಾಚಾರದ ಆರೋಪ ಇದೆ. ಲವ್ ಜಿಹಾದ್ ವಿಚಾರ ಇಲ್ಲಿದೆ, ಗಂಭೀರ ಆರೋಪ ಇರ್ಬೋದು. ಇನ್ನು ಕೂಡ ಲವ್ ಜಿಹಾದೇ ಹೌದು ಅಂತ ಹೇಳೋಕ್ಕಾಗಲ್ಲ. ಅದಾಗಿದೆ ಅನ್ನೋದಕ್ಕೆ ಎಲ್ಲ ರೀತಿಯಾದಂಥ ಪುಷ್ಟಿ ಕೊಡುವ ಅಂಶಗಳು ಬೆಳೀತಾ ಇದೆ. ನಂತರದಲ್ಲಿ ಬಲವಂತವಾಗಿ ಮಾತ್ರೆಯನ್ನ, ಗರ್ಭಪಾತದ ಮಾತ್ರೆಯನ್ನ ಸೇವಿಸುವಂತೆ ಈತ ಟಾರ್ಚರ್ ಕೊಡ್ತಿದ್ದ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಆ ವಿಡಿಯೋ ಗಮನಿಸಿದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈತ ಬೆದರಿಕೆ ಹಾಕ್ತಿದ್ನಂತೆ. ನೋಡಿ, 8-10 ಬಾರಿ ಗರ್ಭಪಾತ ಮಾಡಿಸಿರುವಂಥ ಮಾತ್ರೆ ಈತ ಕೊಟ್ಟಿದ್ದಂತೆ. ಓರ್ವ ಯುವತಿಗೆ ಮಾತ್ರ ಅಲ್ಲ, ಬೇರೆ ಬೇರೆಯವ್ರ ಜೊತೆ ಚಾಟಿಂಗು, ಡೇಟಿಂಗು, ಈತನ ಬೇರೆ ಬೇರೆ ಅಂತ ಆಟಗಳು ಜೋರಿತ್ತು. ಬೇರೆ ಹಿಂದೂ ಹುಡುಗಿಯ ಜೊತೆ ಚಾಟ್ ಮಾಡ್ತಿದ್ದ ಅನ್ನೋ ವಿಚಾರ ಹೊರಗೆ ಬಂದಿದೆ. ಸ್ಕ್ರೀನ್ಶಾಟ್ಸ್ಗಳು ಬರ್ತಿದೆ. ನೋಡಿ, ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದಿ ಆರೋಪ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಈಗಾಗಲೇ 3 ಕೇಸ್ಗಳಾಗಿದೆ. ವಿದ್ಯಾನಗರ ಠಾಣೆಯೊಂದು, ಅಶೋಕ್ ನಗರ ಠಾಣೆಯೊಂದು, ಇಲ್ಲಿ 3 ಪ್ರಕರಣಗಳನ್ನು ದಾಖಲಾಗಿದೆ ಅನ್ನೋ ಅಂಶ ಕೊಟ್ಟಿದ್ರು. 3 ದೂರಿನ ಬಗ್ಗೆನೂ ಕೂಡ ನಾವು ತನಿಖೆ ಮಾಡ್ತೀವಿ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು.
ನಂತರ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರೇನು ದಾಖಲಾಗಿತ್ತು, ಅದ ನಂತರದಲ್ಲೇ ಸಂತ್ರಸ್ತೆಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಕಿಮ್ಸ್ ಆಸ್ಪತ್ರೆಯ ವಿಶೇಷ ವಾರ್ಡ್ನಲ್ಲಿ ಸಂತ್ರಸ್ತೆಗೆ ಟೆಸ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ತಜ್ಞ ವೈದ್ಯರಿಂದ ಕೌನ್ಸಿಲಿಂಗ್ ಮಾಡುವಂಥ ಪ್ರಕ್ರಿಯೆಗಳು ಹೋಗುತ್ತೆ. ಯಾಕಂತಂದರೆ ಅತ್ಯಾಚಾರದ ಕೇಸ್ ಇದೆ, ಗರ್ಭಪಾತದ ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾಗಿ ಇವೆಲ್ಲವೂ ಕೂಡ ಮಾಡಬೇಕಾಗುತ್ತೆ. ಫಾರೆನ್ಸಿಕ್ ಇರ್ಬೋದು, ಮೆಡಿಕಲ್ ಎವಿಡೆನ್ಸಸ್ಗಳಿರ್ಬೋದು, ಅವು ಕೊಡುವಂಥ ಹೇಳಿಕೆಗೆಲ್ಲವೂ ಕೂಡ ಪೂರಕವಾಗಿದೆಯಾ ಇಲ್ವಾ ಅಂತ ಕ್ರಾಸ್ ಎಕ್ಸಾಮಿನ್ ಮಾಡುವಂಥ ಪ್ರಕ್ರಿಯೆ ಸಹಜವಾದಂಥ ವಿಚಾರ. ಇನ್ನು ಈ ಚಿಕ್ಕಬಳ್ಳಾಪುರದಲ್ಲಿ ಕಸ ವಿಲೇವಾರಿಯ ಕೆಲ ವಿಚಾರಗಳು ಏನೇನಿತ್ತು, ಈ ಅಂಶಗಳು ಸಂಬಂಧಪಟ್ಟಂತೆ ಕಸ ವಿಲೇವಾರಿ ಘಟಕದ ವಿವಾದ, ಪೌರಾಯುಕ್ತೆ ಅಮೃತಾ ಗೌಡಗೆ ಮುತ್ತಿಗೆ ಹಾಕಿ ಧರಣಿ ಕೂತ್ಕೊಂಡಿರುವಂಥ ಅಂಶಗಳು ಕೂಡ ಅದು ಬೇರೆ ರೀತಿಯ ಪ್ರಕರಣ. ಆದರೆ ಸದ್ಯ ಇಲ್ಲಿ ಗಮನಿಸಬೇಕಾಗಿರೋದು ಈ ಮುಲ್ಲನ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಆರೋಪ ಪ್ರತ್ಯಾರೋಪ ಕೇಸ್ಗಳೆಲ್ಲವೂ ಆಗಿದೆ. ಬಟ್ ಕಾದ್ ನೋಡಬೇಕು ಮುಂದೆ ಯಾವ ವಿಚಾರ ಯಾವ ಹಂತಕ್ಕೆ ಇದು ಹೋಗುತ್ತೆ ಅಂತ. ಕಳೆದ 2 ದಿನಗಳಿಂದ ಹುಬ್ಬಳ್ಳಿಯ ಲವ್ ಜಿಯಾದ್ ಕೇಸು ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು. ಆ ಒಂದು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಸಮೀರ್ ಲವ್ ಜಿಯಾದ್ ಮಾಡ್ತಿದ್ದಂತಹ ಸಮೀರ್ ಏನಿದ್ದಾನೆ, ಅವನ ಒಂದು ರಹಸ್ಯಗಳು ಬಗೆದಷ್ಟು ಬಯಲಾಗ್ತಾ ಇರುವಂತದ್ದು. ಈಗ ಏನು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು. ಸಮೀರ್ ವಿರುದ್ಧ FIR ಕೂಡ ದಾಖಲಾಗಿರುವಂತದ್ದು. ಈ ದಾಖಲಾಗಿರುವಂತ FIR ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆ ಒಂದು ಸಂತ್ರಸ್ತೆ ಹೇಳುವ ಪ್ರಕಾರ ಮೊದಲಿಗೆ ಒಂದು ಏನು ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಿದ್ದ ಸಮೀರ್. ಅದಾದ ಬಳಿಕ ಅವರನ್ನ ಪುತ್ಲಾಯಿಸಿ ಮಾತಾಡಿಸಿ ಚಾಟ್ ಮಾಡಿ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಂಡ ನಂತರ ಅವರನ್ನ ಲೈಂಗಿಕ ಕ್ರಿಯೆಗೆ ಬಳಸ್ಕೊತಾ ಇದ್ದ. ಅದಾದ ಬಳಿಕ ಏನು ಲೈಂಗಿಕ ಕ್ರಿಯೆ ಮುಗಿದ ನಂತರ ಅವರಿಗೆ ಏನು ಗರ್ಭಪಾತ ಮಾಡಲಿಕ್ಕೆ ಅಂತ ಹೇಳಿ ಮಾತ್ರೆಯನ್ನ ನುಂಗಿಸ್ತಾ ಇದ್ದ. ಇನ್ ಕೇಸ್ ಏನಾದ್ರೂ ಮಾತ್ರೆಯನ್ನ ನುಂಗಲಿಕ್ಕೆ ಹುಡುಗಿಯರು ಏನಾದರೂ ನಿರಾಕರಿಸಿದ್ರು ಅಂತ ಹೇಳಿದ್ರೆ ಅವರನ್ನ ಕೊಲೆ ಮಾಡ್ತೀನಿ ಇಲ್ಲ ಬೆದರಿಸುವಂಥದ್ದು ಮತ್ತೆ ಅವ್ರ ಮೇಲೆ ಒತ್ತಡವನ್ನ ಹೇರುವಂಥದ್ದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಅದಾದ ಬಳಿಕ ಕನ್ಫರ್ಮೇಶನ್ಗೋಸ್ಕರ ಆ ಮಾತ್ರೆ ನುಂಗುವಂತಹ ವಿಡಿಯೋಗಳನ್ನು ಕಳಿಸ್ಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇದ್ದ ಅನ್ನೋ ಒಂದು ಆರೋಪಗಳು ಕೇಳ್ತಾ ಇರುವಂಥದ್ದು. ಮತ್ತೆ ಅಂತಹ ವಿಡಿಯೋಗಳನ್ನು ಕೂಡ ಸಂತ್ರಸ್ತೆ ಈಗ ದಾಖಲನ್ನ ಮಾಡಿರುವಂಥದ್ದು, ಅಂದ್ರೆ ಪ್ರಕರಣದ ಜೊತೆ ದಾಖಲನ್ನ ಮಾಡಿರುವಂಥದ್ದು. ಮತ್ತೆ ಮೀಡಿಯಾದಲ್ಲೂ ಕೂಡ ಎಲ್ಲ ಕಡೆ ಓಡಾಡ್ತಾ ಇರುವಂಥದ್ದು. ಈ ಒಂದು ವಿಡಿಯೋದ ಆಧಾರದ ಮೇಲೆ ಈಗ ಸದ್ಯ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣ ಕೂಡ FIR ಕೂಡ ಸಮೀರ್ ವಿರುದ್ಧ ದಾಖಲಾಗಿರುವಂಥದ್ದು. ಮತ್ತೆ ಈ ಒಂದು ಸಂತ್ರಸ್ತೆ ಹೇಳೋ ಪ್ರಕಾರ ಅವಳಿಗೂ ಕೂಡ ಒಂದು 7-8 ಬಾರಿ ಆ ಒಂದು ಏನು ಗರ್ಭಪಾತ ಏನು ಮಾತ್ರೆ ಇರುತ್ತೆ ಅದನ್ನ ನುಂಗಿಸಿದ್ದಾರೆ, ಮತ್ತೆ ನನಗೆ ಆ ನುಂಗ್ಲಿಕ್ಕೆ ಒತ್ತಡವನ್ನ ಹೇರಿದ್ದಾರೆ, ಮತ್ತೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ತನಿಖೆ ಆಗಬೇಕು, ಅದೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇಂತಹ ವ್ಯಕ್ತಿಗಳಿಗೆ ಕಠಿಣ ಕ್ರಮವನ್ನ ತೆಗೆದುಕೊಂಡು ಅವರಿಗೆ ಒಂದು ಶಿಸ್ತುಬದ್ಧ ಶಿಕ್ಷೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಕಾದ್ ನೋಡ್ಬೇಕಾಗುತ್ತೆ ಈ ಒಂದು ಪ್ರಕರಣ ಎಲ್ಲಿ ಹೋಗಿ ನಿಲ್ಲುತ್ತೆ. ಹಾಗೆ ಈ ಒಂದು ಸಮೀರ್ ಕಳ್ಳಾಟಕ್ಕೆ ಮತ್ತೆ ಏನು ಲೈಂಗಿಕ ದೌರ್ಜನ್ಯಕ್ಕೆ ಎಷ್ಟು ಹುಡುಗಿಯರು ಒಂದು ಬಲಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.